ಸೊ ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಟೆಕ್ಕಿನ್ ಕಿರಣ್. ಸೊ ಫ್ರೆಂಡ್ಸ್, ಈಗ ಫೋಕೋ ಕಡೆಯಿಂದ ಒಂದು ಫೋಕೋ ಎಫ್ ಸಿಕ್ಸ್ 5G ಅಂತ ಒಂದು ಫೋನ್ ಲಾಂಚ್ ಆಗ್ತಿದೆ. ಸೊ ಇದೇ ತಿಂಗಳ ಒಂದು ಮೇ 23 2024 ಒಂದು ಇದೇ ಒಂದು ಸಂಜೆಗೆ 4:30ಕ್ಕೆ ಒಂದು ಸಾಯಂಕಾಲ 4:30ಕ್ಕೆ ಒಂದು ಫೋನ್ ಲಾಂಚ್ ಆಗ್ತಿದೆ. ಸೊ ಒಂದು ಗ್ಲೋಬಲಲ್ಲಿ ಈವೆಂಟಾಗಿ ಒಂದು ಲಾಂಚ್ ಮಾಡ್ತಾ ಇದ್ದಾರೆ ಫೋಕೋ ಕಡೆಯಿಂದ ಒಂದು ಫೋಕೋ F6 5G ಅಂತ. ಸೊ ಈ ಒಂದು ಫೋನು ತುಂಬ ಒಂದು ಪ್ರೀಮಿಯರ್, ಒಂದು ದೊಡ್ಡ ಫೋನ್, ಒಂದು ಪ್ರೀಮಿಯರ್ ಫೋನ್ ಆಗಿರುವಂಥದ್ದು. ಎಲ್ಲ ಫೀಚರ್ಸ್ಗಳು ಕೂಡ ತುಂಬ ಚೆನ್ನಾಗಿದೆ. ಒಂದು ಹೈ ಲೆವೆಲ್ ಫೋನ್ ಥರ ಒಂದು ಫೀಚರ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಫೋನನ್ನು ಹೇಗಿದೆ ಅಂತ ನೋಡೋಣ, ತಿಳ್ಕೊಂಬರೋಣ. ಸೊ ಬನ್ನಿ ಫ್ರೆಂಡ್ಸ್, ನೋಡೋಣ. ಫ್ರೆಂಡ್ಸ್, ಇನ್ನು ಮೊದಲನಾಗಿ ಹೇಳಬೇಕಂದ್ರೆ, ಸೊ ಈ ಫೋನಿನ ಒಂದು ಡಿಸ್ಪ್ಲೇ ಬಂದು 6.67 ಇಂಚಿನ ಇದು OLED ಡಿಸ್ಪ್ಲೇ. ಮತ್ತು ಇದು ಒಂದು 2712 ಮತ್ತು 1220 ಪಿಕ್ಸೆಲ್ಸ್ಗಳನ್ನು ಒಳಗೊಂಡಿದೆ ಇದು ಒಂದು ಡಿಸ್ಪ್ಲೇ. ಸೊ OLED ಡಿಸ್ಪ್ಲೇ ಕೂಡ ಒಂದು ತುಂಬ ಚೆನ್ನಾಗಿದೆ, ಪಿಕ್ಸೆಲ್ ಕೂಡ ಅಷ್ಟು ಚೆನ್ನಾಗಿದೆ. ಮತ್ತು ಇನ್ನು ಇದರ ರ್ಯಾಮ್ ಬಗ್ಗೆ ಹೇಳ್ಬೇಕಂದ್ರೆ, ಸೊ 12 ಮತ್ತು 16 GB ರ್ಯಾಮ್ಗಳೊಂದಿಗೆ ಬರ್ತಾಯಿದೆ. ಮತ್ತು ಇದು LPDDR5X ರ್ಯಾಮ್ ಆಗಿರುವಂಥದ್ದು. ತುಂಬಾ ಖುಷಿಯಾಗಿರುವಂಥ ವಿಷಯ. LPDDR4X LPDDR5X ರ್ಯಾಮ್ ಕೊಟ್ಟಿದ್ದಾರೆ, ಒಂದು ತುಂಬ ಖುಷಿ ಪಡುವಂಥ ವಿಷಯ. ಮತ್ತು ಇದರ ಸ್ಟೋರೇಜ್ ಬೇಕಂದರೆ, ಸೊ ಅದು ಕೂಡ ಸ್ಟೋರೇಜ್ ಕೂಡ ಒಂದು ತುಂಬ ಚೆನ್ನಾಗಿದೆ. ಸೊ 256 GB ಮತ್ತು ಒಂದು 512 GB ಸ್ಟೋರೇಜ್ ಇದೆ. ಮತ್ತು ಇದು UFS 4.0 ಮತ್ತು 0 ಒಂದು ಬರ್ತಾಯಿದೆ. ಸೊ ಒಂದು ಸ್ಟೋರೇಜ್ ಒಂದಿಗೆ ಬರ್ತಾಯಿದೆ, UFS 4.0 ಅಂತ ಸ್ಟೋರೇಜ್ ಫ್ರೆಂಡ್ಸ್. ಮತ್ತು ಇನ್ನು ಇದ್ರ ಕ್ಯಾಮ್ರಾ ಬಗ್ಗೆ ಹೇಳ್ಬೇಕಂದ್ರೆ, ಸೊ ಇದಕ್ಕೆ ಇದರ ಒಂದು ಫ್ರಂಟ್ ಕ್ಯಾಮ್ರಾ ಬಂದು ಸೊ ಒಂದು 16 MP ಒಂದು ಫ್ರಂಟ್ ಕ್ಯಾಮ್ರಾ ಇದರದ್ದು. ಮತ್ತು ಇನ್ನು ಇದರ ರಿಯರ್ ಒಂದು ಪ್ರೈಮರಿ ಕ್ಯಾಮ್ರಾ ಬಂದರೆ ಸೊ ಒಂದು 50 MP ಪ್ಲಸ್ ಮತ್ತು ಒಂದು 8 MP ಕ್ಯಾಮ್ರಾ ಇದರಲ್ಲಿ. ಈ ಕ್ಯಾಮ್ರಾ ಇದೆ ಇದರಲ್ಲಿ, ಒಂದು 50 + 8 MP ಕ್ಯಾಮ್ರಾ. ಮತ್ತು ಇದು ಒಂದು ಟ್ರಿಪಲ್ ಕ್ಯಾಮ್ರಾ ಇದೆ ಇದರಲ್ಲಿ. ಸೊ ಕ್ಯಾಮ್ರಾ ಕೂಡ ತುಂಬ ಆಬ್ವಿಯಸ್ಲಿ ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇನ್ನು ಈ ಫೋನಿನ ಒಂದು ಬ್ಯಾಟ್ರಿ ಬಗ್ಗೆ ಬಂದರೆ, ಸೊ ನಾರ್ಮಲ್ ಎಲ್ಲ ಒಂದು ಫೋನಲ್ಲಿ ಇರುವಂಥದ್ದೇ ಒಂದು 5000 mAh ಬ್ಯಾಟ್ರಿಯನ್ನು ಕೊಟ್ಟಿದ್ದಾರೆ. ಮತ್ತು ಇನ್ನು ಇದ್ರ ಮೇನ್ ಒಂದು ಪ್ರೊಸೆಸರ್ ವಿಚಾರ ಬಂದರೆ, ಪ್ರೊಸೆಸರ್ ತುಂಬಾ ಅಲ್ಟಿಮೇಟ್ ಪ್ರೊಸೆಸರ್, ತುಂಬಾ ಚೆನ್ನಾಗಿದೆ. ಸ್ನ್ಯಾಪ್ಡ್ರ್ಯಾಗನ್ 8S ಜನರೇಷನ್ 3 ಪ್ರೊಸೆಸರ್ ಇದೆ. ಅದ್ಭುತವಾದಂಥ ಪ್ರೊಸೆಸರ್, ತುಂಬಾ ಒಂದು ಸೂಪರ್ ಆಗಿರುವಂಥ ಪ್ರೊಸೆಸರ್. ಆರಾಮಾಗಿ ನೀವು ಫೋನನ್ನು ಯಾವ ರೀತಿ ಬೇಕಾದಾಗಿ ಯೂಸ್ ಮಾಡ್ಕೋಬೋದು ಈ ಒಂದು ಪ್ರೊಸೆಸರ್ ಇಂತ್ರ. ಮತ್ತು ಇನ್ನು ಇದರ ಒಂದು ಆಪ್ರೇಟಿಂಗ್ ಸಿಸ್ಟಮ್ ಒಂದು Android 14 ಆಪ್ರೇಟಿಂಗ್ ಸಿಸ್ಟಮ್. ಸೊ ಎಲ್ಲ ಫೋನಿಗೂ Android 14 ಇದ್ದಾವೆ. ಸೊ ಇದು ಕೂಡ Android 14. ಮತ್ತು ಇದರ ಒಂದು ಡಿಸ್ಪ್ಲೇ ಒಂದು ರಿಫ್ರೆಶ್ ರೇಟ್ ಬಂದರೆ 120 Hz ಒಂದು ರಿಫ್ರೆಶ್ ರೇಟ್ ಮತ್ತು OLED ಡಿಸ್ಪ್ಲೇ ಇದೆ. ಮತ್ತು ಇನ್ನು ಇದರ ಒಂದು ಫಿಂಗರ್ ಪ್ರಿಂಟ್ ಬಂದರೆ, ಇದರಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ ಅಂತೆ. ಮತ್ತು ಇದರಲ್ಲೂ IP68 ವಾಟರ್ ರೆಸಿಸ್ಟೆನ್ಸ್ ಇದೆ ಅಂತೆ. ಸೊ ಓವರಾಲ್ ಇಷ್ಟು ಈ ಒಂದು ಫೋನಿನ ಒಂದು ಫೀಚರ್ಸ್ಗಳು ಒಂದು ಬಿಟ್ಟಿದ್ದಾರೆ. ಸೊ ಇನ್ನೂ ಫೋನ್ ಲಾಂಚ್ ಆಗಿಲ್ಲ. ಇವತ್ತು ತಿಂಗಳು 23ನೇ ತಾರೀಕಿಗೆ ಫೋನನ್ನು ಲಾಂಚ್ ಮಾಡ್ತಾರೆ ಇವತ್ತು ಫೋಕೋದವರು. ಬಟ್ ಫೋನ್ ಲಾಂಚ್ ಆಗೋಕ್ಕಿಂತ ಮುಂಚೆ ಇದೊಂದಿಷ್ಟು ಒಂದು ಫೀಚರ್ಸ್ಗಳ ಒಂದು ಕೆಲವೊಂದಿಷ್ಟು ಫೀಚರ್ಸ್ಗಳನ್ನು ಒಂದು ಲೀಕ್ ಮಾಡಿದ್ದಾರೆ ಅವರು. ಸೊ ನನಗೆ ಅನ್ಸಂಗೆ ಫೋನ್ ಮಾತ್ರ, ಸೊ ಫೋನಲ್ಲಿ ಇರುವಂಥ ಎಲ್ಲ ಫೀಚರ್ಸು ತುಂಬ ಚೆನ್ನಾಗಿದೆ. ಸೊ ಫೋನ್ ಇನ್ನೂ ಯಾವ ರೇಂಜಿಗೆ ಅಂತೂ ಪ್ರೈಸಿಗೆ ಒಂದು ಲಾಂಚ್ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಇವೆಲ್ಲಗಳೊಂದು ಫೀಚರ್ಸ್ ನೋಡಿದರೆ ನನಗೆ ಅನಿಸುತ್ತೆ ಒಂದು 22 ಇಲ್ಲ ಒಂದು 25 ಸಾವಿರ ರೂಪಾಯಿಗಳಿಗೆ ಲಾಂಚ್ ಆಗುತ್ತೆ ಈ ಫೋನು. ಸೊ ಒಂದು 25 ಸಾವಿರಕ್ಕೆ ಟಚ್ ಆಗುತ್ತೆ. ಸೊ 30,000 ರೂಪಾಯಿ ಒಳಗೆ 25,000 ರೂಪಾಯಿ ರೇಂಜಲ್ಲಿ ಫೋನ್ ಬರುತ್ತೆ ಅಂತ ಅನ್ಕೋತೀನಿ. ಸೊ ಇನ್ನು ಇದರಲ್ಲಿ ಮೇನ್ ಫೀಚರ್ಸ್ ಮೇನ್ ಅಂದರೆ ಎಲ್ಲ ಕಾಮನ್ ಆಗಿವೆ. ಸೊ ಇನ್ನು ಮೇನ್ ಫೀಚರ್ಸ್ ಒಂದು ಸ್ನ್ಯಾಪ್ಡ್ರ್ಯಾಗನ್ 8S ಜನರೇಷನ್ 3 ಅದೊಂದೇ ಒಂದು ಬಾಕಿ. ಸೊ ಇನ್ನು ಇದರಲ್ಲಿ 512 GB ಮತ್ತು 256 GB. ಸೊ ಇದರ ಸ್ಟೋರೇಜ್ ಬಂದರೆ UFS 4.0 ಮತ್ತು LPDDR5X ರ್ಯಾಮನ್ನು ಕೊಟ್ಟಿದ್ದಾರೆ. ಅದೊಂದು ಸ್ವಲ್ಪ ಒಂದು ಮೇನ್ ಚೇಂಜಸ್ ಆಗಿತ್ತು. ಸೊ ಓವರಾಲ್ ಆಲ್ಮೋಸ್ಟ್ ಎಲ್ಲ ಕೂಡ 120 Hz ಒಂದು ರಿಫ್ರೆಶ್ ರೇಟ್ ಇದೆ. ಸೊ ಇನ್ ಡಿಸ್ಪ್ಲೇ ನಾರ್ಮಲ್ ಎಲ್ಲ ಫೋನಲ್ಲಿ ಇತ್ತು ಅದೇ ರೀತಿ ಒಂದು ಫೀಚರ್ಸ್ಗಳನ್ನು ಕೊಟ್ಟಿದ್ದಾರೆ. ಹೊಸದಂತ ಏನೂ ಅನಿಸ್ಲಿಲ್ಲ. ಸೊ ಆದರೂ ಕೂಡ ಒಂದು 25 ಸಾವಿರ ರೇಂಜಲ್ಲಿ ಲಾಂಚ್ ಆಗುತ್ತೆ ಅಂತ ಅನ್ಕೋತೀವಿ. ಸೊ ಇನ್ನೂ ಕೂಡ ಕಡಿಮೆ ಆದರೆ ತುಂಬ ಚೆನ್ನಾಗಿರುತ್ತೆ. ಸೊ ಫೀಚರ್ಸ್ಗಳು ನೋಡೋಕೋದ್ರೆ, ಸೊ ಯಾವುದೇ ರೀತಿ ಬರ್ತಿಲ್ಲ, ಎಲ್ಲ ಒಂದು ಫೀಚರ್ಸ್ಗಳು ತುಂಬಾ ಚೆನ್ನಾಗಿವೆ. ಸೊ ಓವರಾಲ್ ಎಲ್ಲ ಇದರಲ್ಲಿ ಒಂದು ರ್ಯಾಮ್ ಆಗಿರ್ಬೋದು, ಸ್ಟೋರೇಜ್ ಆಗಿರ್ಬೋದು, ಕ್ಯಾಮ್ರಾ ಮಾತ್ರ ಆಗಿರ್ಬೋದು, ಸೊ ಎಲ್ಲ ಚೆನ್ನಾಗಿದೆ. ಇನ್ನು ಫೋನ್ ಬಂದಮೇಲೆ ನೋಡೋಣ ಫೋನ್ ಹೇಗಿದೆ ಅಂತ ಒಂದು ತಿಳ್ಕೊಳ್ಳೋಣ. ಸೊ ಫೋನು ಲಾಂಚ್ ಆಗೋ ಕೂಡ ಇನ್ನೊಂದು ವಿಡಿಯೋವನ್ನು ಮಾಡ್ತೀನಿ. ಸೊ ಇದುವರೆಗೆ ಅಲ್ಲಿವರೆಗೆ ಒಂದು ವೇಟ್ ಮಾಡಿ. ಸೊ ಈಗ ಈ ವಿಡಿಯೋ ನಿಮಗೆ ಒಂದು ಇಷ್ಟ ಆದರೆ ಲೈಕ್ ಮಾಡಿ. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನನ್ನ ವಿಡಿಯೋ ಏನು ಅನ್ನಿಸ್ತು ಅಂತ ನಿಮಗೆ ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಹಾಗೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸೊ ನಾನು ಕೂಡ ವಿಡಿಯೋನ ಮಾಡೋದು ಡಿಲೇ ಮಾಡೋದು, ಸೊ ಹಾಗೆಲ್ಲ ಮಾಡಲು ಇನ್ನು ಮುಂದೆ ಕಂಪ್ಲೀಟಾಗಿ ವಿಡಿಯೋನ ಮಾಡ್ತಾ ಹೋಗ್ತೀನಿ. ಸೊ
ಫೋನು ಕೂಡ ಯಾರು ತೊಗೊಳ್ಳಿದ್ದಾರೆ. ಸೊ ನೋಡಿಕೊಂಡು ನಿಮ್ಗೆ ಯಾವ್ದು ಬೇಕು ಆ ಫೋನ್ ಒಂದು ಇದು ಅಥವಾ ಇಲ್ಲ ಮತ್ತು ಬೇರೆ ಯಾವುದು ಫೋನ್ ಬೇಕು ಯಾವ್ದು ಬೇಕು ನಿಮಗೆ ಅದನ್ನು ಚಾಯ್ಸ್ ಮಾಡಿಕೊಂಡು ತೊಗೊಳ್ಬೋದು. ಸೊ ಆ ಫೋನ್ ಎಲ್ಲ ಬಂದರೆ ಇನ್ನೂ ಕೂಡ ಸಸ್ತಾಗಿ ಸೊ ನೋಡಿಕೊಂಡು ತೊಗೊಳ್ಳಿ. ಹಾಗೆ ನನ್ನ ವೀಡಿಯೋ ಒಂದು ಸೊ ಯೂಟ್ಯೂಬಲ್ಲಿ ಎಲ್ಲ ವೀಡಿಯೋ ಸರ್ಚ್ ಮಾಡಿ ಹಾಗೆ ನನ್ನ ಒಂದು ವೀಡಿಯೋನ ನಾನು ನೋಡಿ ವಾಚ್ ಮಾಡ್ತೀನಿ. ಸೊ ನಿಮಗೆ ಒಂದು ಫೀಚರ್ಸ್ ತಿಳ್ಕೊಂಡು ಆದಮೇಲೆ ಫೋನ್ ತೊಗೊಳ್ಳಿ. ಹಾಗೆ ನನ್ನ ವೀಡಿಯೋ ನಿಮಗೆ ಲೈಕ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಸಿಗೋಣ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ. ಬಾಯ್ ಫ್ರೆಂಡ್ಸ್.